ಹಲೋ ಎವ್ರಿವನ್, ವೆಲ್ಕಮ್ ಟು ಸಮರ್ಥ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಭಾಗದ 35ನೇ ಪ್ರಶ್ನೆ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ರಕ್ಷಿಸುವ ಪ್ರಾಮುಖ್ಯತೆ ಏನು? ಉದಾಹರಣೆಯೊಂದಿಗೆ ಚರ್ಚಿಸಿ ಮತ್ತು 2 ಸಂರಕ್ಷಣಾ ತಂತ್ರಗಳನ್ನು ಸೂಚಿಸಿ. ಹಾಗಿದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನ ರಕ್ಷಿಸುವ ಪ್ರಾಮುಖ್ಯತೆ ಏನು? ಮೊದಲನೇದಾಗಿ, ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂದ್ರೆ ಯಾವ ಜೀವ ಪ್ರಭೇದಗಳು ವರ್ಷ ಕಳೆದಂತೆ ಅಥವಾ ದಿನಗಳದಂತೆ ಅವುಗಳ ಸಂಖ್ಯೆ ಕ್ಷೀಣಿಸ್ತಾ ಕಡಿಮೆ ಆಗ್ತಾ ಇದೆ, ಅವುಗಳನ್ನ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳು ಅಂತ ಕರಿತೀವಿ. ಹಾಗಿದ್ರೆ ಅವುಗಳನ್ನ ರಕ್ಷಿಸುವಂತಹ ಪ್ರಾಮುಖ್ಯತೆ ಏನು? ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಪರಿಸರದ ಜೈವಿಕ ಸಮತೋಲನಕ್ಕಾಗಿ ಬಹುಮುಖ್ಯ. ಈಗ ಯಾವುದೇ ಒಂದು ಜೀವಿ ಪ್ರಭೇದ ಅಳೆದು ಹೋದ್ರೆ ಅಲ್ಲಿ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ಹಾಗಾಗಿ ಪರಿಸರದ ಜೈವಿಕ ಸಮತೋಲನಕ್ಕಾಗಿ ಯಾವುದೇ ಪ್ರಭೇದಗಳು ಮುಖ್ಯವಾಗಿರುತ್ತೆ. ಈ ಪ್ರಭೇದಗಳ ನಾಶದಿಂದ ಆಹಾರ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಈಗ ಯಾವುದೋ ಒಂದು ಪ್ರಭೇದ ನಶಿಸಿ ಹೋಯ್ತು, ಅದನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ಅದರ ಮೇಲಿನ ಸ್ತರದ ಜೀವಿ ಏನಿರುತ್ತೆ ಅದು ಕೂಡ ನಶಿಸಿ ಹೋಗುತ್ತೆ. ಉದಾಹರಣೆ ಎಂದರೆ ಏಷಿಯನ್ ಸಿಂಹ, ಆನೆ, ಕಾಡೆಮ್ಮೆ, ಬಾರಸಿಂಗ ಜಿಂಕೆ ಅಂತ ಹೇಳ್ತೀವಿ, ಕಂದು ಕದಂಬ ಮರ, ಇವೆಲ್ಲ ಉದಾಹರಣೆಗಳು, ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳಿಗೆ ಉದಾಹರಣೆಗಳಾಗಿವೆ. ಹಾಗಾದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ನಾವು ಯಾಕೆ ರಕ್ಷಿಸಬೇಕು ಅಂದ್ರೆ ಆಹಾರ ಸರಪಳಿಯಲ್ಲಿ ಒಂದು ಸರಿಯಾದ ಸಮತೋಲನ ಇರಬೇಕು, ಪರಿಸರದ ಜೈವಿಕ ಸಮತೋಲನ ಇರಬೇಕು ಹಾಗಾಗಿ ಅವುಗಳನ್ನ ರಕ್ಷಿಸಬೇಕು. ಹಾಗಾದ್ರೆ ಸಂರಕ್ಷಣಾ ತಂತ್ರಗಳು ನೋಡಿ, ಕೃತಕ ಪ್ರಜನನ ಮತ್ತು ಪುನರ್ವಸತಿ. ಇಲ್ಲಿ ಕೃತಕ ಪ್ರಜನನ ಮತ್ತು ಪುನರ್ವಸತಿ ಅಂತ ಹೇಳ್ತಾರೆ. ಅಂದ್ರೆ ಅವುಗಳಿಗೆ ಸಂತಾನೋತ್ಪತ್ತಿ, ಈಗ ವಾತಾವರಣ ಸರಿಯಾಗ್ಲಿಲ್ಲ, ಅವರಿಗೆ ವಾಸಸ್ಥಳ ಸರಿಯಾಗ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಮಾನವ ನಿರ್ಮಿತ ಪ್ರಜನನ ಕೇಂದ್ರಗಳನ್ನ, ಪುನರ್ವಸತಿ ಕೇಂದ್ರಗಳನ್ನ ನಿರ್ಮಿಸುವಂತದ್ದು. ಹಾಗೆ ಪ್ರಭೇದದ ನೈಸರ್ಗಿಕ ವಾಸಸ್ಥಳದ ಸಂರಕ್ಷಣಾ ಕೇಂದ್ರಗಳು, ಆ ಪ್ರಭೇದ ಯಾವ ನೈಸರ್ಗಿಕ ಸ್ಥಳದಲ್ಲಿ ವಾಸ ಮಾಡ್ತದೆ ಅವುಗಳನ್ನ ಸಂರಕ್ಷಿಸುವಂತದ್ದು. ಈಗ ಉದಾಹರಣೆ ಅಭಯಾರಣ್ಯಗಳನ್ನ ಸ್ಥಾಪಿಸ್ತಾರಲ್ಲ, ಈ ರೀತಿ ಸ್ಥಾಪಿಸುವುದರಿಂದ, ನ್ಯಾಷನಲ್ ಪಾರ್ಕ್ ಗಳನ್ನ, ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿಸುವುದರ ಮೂಲಕ ನಾವು ಅವುಗಳನ್ನ ರಕ್ಷಿಸಬಹುದು ಅಂತ ಹೇಳ್ತೀವಿ. ಥ್ಯಾಂಕ್ ಯು.